ನೋಡಿ ಇವತ್ತು ನಾವು ಫ್ರೈಡ್ ರೈಸ್ ಮಸಾಲ ಮಾಡ್ತಾ ಇದೀವಿ. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕೊಳ್ಬೇಕು. ಕ್ಯಾಪ್ಸಿಕಮು, ಗಡ್ಗಡ್ಡೆ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮಾಟ, ಕೊತ್ತಂಬರಿ, ಲಿಂಬೆಹಣ್ಣು ಇದನ್ನೆಲ್ಲ ಒಗ್ಗರಣೆ ಮಾಡಬೇಕು. ಬನ್ನಿ ಒಗ್ಗರಣೆ ಮಾಡೋದನ್ನ ತೋರಿಸ್ತೀವಿ. ನೋಡಿ ಎಣ್ಣೆ ಕಾದಿದೆ. ಇವಾಗ ಮಿಕ್ಸಿಯಲ್ಲಿ ಹಾಕೊಂಡಿರೋ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಹಾಕ್ಕೊಬೇಕು. ಟೊಮಾಟೊ ಹಾಕ್ಕೊಬೇಕು. ಈರುಳ್ಳಿ, ಹೆಚ್ಚಿಟ್ಕೊಂಡ ತರಕಾರಿ ಎಲ್ಲವನ್ನು ಹಾಕಬೇಕು. ಕೊತ್ತಂಬರಿ ಎಲ್ಲವನ್ನು ಹಾಕಿ ಒಂದು 10 ನಿಮಿಷ ಬೇಯಿಸಬೇಕು ತರಕಾರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷ ಬೇಯಬೇಕು. ಮನೆಯಲ್ಲೇ ಅತಿ ಸುಲಭವಾಗಿ ಫ್ರೈಡ್ ರೈಸ್ ಮಸಾಲ ಬಾತು ಮಾಡ್ಕೊಬೋದು. ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕಿದು. ನೋಡಿ ಇಲ್ಲಿ ಫ್ರೈಡ್ ರೈಸ್ ಪೌಡ್ರ್ ತೊಗೊಂಡಿದ್ದೀವಿ. ಮಸಾಲ ಒಂದು ಅರ್ಧ ಟೀ ಸ್ಪೂನು ಅದನ್ನು ಒಗ್ಗರಣೆಲಿ ಹಾಕೊಬೇಕು. ಒಂದು 10 ನಿಮಿಷ ಹೈ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಈ ಥರ ತರಕಾರಿ ಎಲ್ಲ ಬೇಯಬೇಕು. ಇದಕ್ಕೆ ನೀವು ಕ್ಯಾಪ್ಸಿಕಮ್ಮು, ಬಟಾಣಿ, ಎಲೆಕೋಸು ಎಲ್ಲ ಆ್ಯಡ್ ಮಾಡ್ಕೊಬೋದು. ನೋಡಿ ಈ ರೀತಿ ಆಗಿದೆ. ಇವಾಗ ಆಗಿದೆ ಇದು. ಇದಕ್ಕೆ ರೈಸ್ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ಮಸಾಲ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ರೈಸ್ ಹಾಕೋಣ, ತೋರಿಸ್ತೀವಿ ಬನ್ನಿ. ಇವಾಗ ರೈಸ್ ಹಾಕೋದನ್ನ ಇದರ ಒಗ್ಗರಣೆ ಹಾಕೊಬೇಕು. ಒಂದು ನಿಂಬೆಹಣ್ಣು ಹಾಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವಾಗ ಫ್ರೈಡ್ ರೈಸ್ ಮಸಾಲ ಬಾತು ರೆಡಿಯಾಗಿದೆ. ಸಾಸ್ ಜೊತೆ ನೀವು ತಿನ್ಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.